ಫಸ್ಟ್ ಒನ್ ಈ ಕ್ಯೂಟ್ ಸಿಂಪಲ್ ಜುಮ್ಕಾ. ಇದು ಆಲ್ ಇನ್ ಒನ್ ಥರ ಯಾವ ಡ್ರೆಸ್ಸಿಗೂ ಕೂಡ ಹಾಕ್ಬೋದು. ಲೈಕ್ ಸಾರಿ, ಕುರ್ತಾ, ಸಿಂಪಲ್ ಡ್ರೆಸ್ಸಿಗೆ ಈ ಜುಮ್ಕವನ್ನು ವೇರ್ ಮಾಡಿದರೆ ಸ್ವಲ್ಪ ಗ್ರ್ಯಾಂಡ್ ಲುಕ್ ಕೊಡ್ತದೆ. ಆ್ಯಂಡ್ ದಿಸ್ ಈಸ್ ಒನ್ ಆಫ್ ಮೈ ಫೇವ್ರೆಟ್ ಜುಮ್ಕಾ. ಆ್ಯಂಡ್ ನೆಕ್ಸ್ಟ್ ಸೆಕೆಂಡ್ ಒನ್, ಇದು ಕೂಡ ಸಿಲ್ವರ್ ಜುಮ್ಕಾ. ಫಸ್ಟ್ ತೋರಿಸಿದ ಜುಮ್ಕಕ್ಕೆ ಹಾಗೂ ಈ ಜುಮ್ಕಕ್ಕೆ ತುಂಬ ಸಿಮಿಲರ್ ಇದೆ, ಆದರೆ ಬಟ್ ಇದರಲ್ಲಿ ಸ್ವಲ್ಪ ಸ್ಟೋನ್ ವರ್ಕ್ ಉಂಟು ಅಷ್ಟೇ. ಆದರೆ ಈಗ ಸಿಂಪಲ್ ಹಾಗೆ ಆಲ್ರೆಡಿ ಕೂಡ ತುಂಬ ಕ್ಯೂಟಾಗಿ ಕಾಣಬೇಕಾದ್ರೆ ನಾನು ಈ ಜುಮ್ಕವನ್ನು ಪ್ರಿಫರ್ ಮಾಡ್ತೇನೆ. ಆ್ಯಂಡ್ ಥರ್ಡ್ ಒನ್, ಇದು ತುಂಬ ಸಿಂಪಲ್ ಜುಮ್ಕಾ, ಅಂದರೆ ತುಂಬ ದೊಡ್ಡ ಕೂಡ ಜುಮ್ಕಾ ಅಲ್ಲ, ತುಂಬ ಸಣ್ಣ ಜುಮ್ಕಾ. ಆದರೆ ಇದನ್ನು ಈಗ ಡೈಲಿ ಆಫೀಸಿಗೆ ಹೋಗುವವರು ಕುರ್ತಾ ಎಲ್ಲ ಹಾಕಿಕೊಂಡು ಹೋದರೆ ಅದಕ್ಕೆ ಈ ಜುಮ್ಕವನ್ನು ಮ್ಯಾಚ್ ಮಾಡ್ಬೋದು. ಸೊ ಡೈಲಿ ವೇರ್ಗೆ ಕೂಡ ಹೋಗುವಾಗ ನಾವು ಕುರ್ತಕ್ಕೆ ಎಲ್ಲ ಮ್ಯಾಚ್ ಮಾಡ್ಬೋದು. ಇದು ತುಂಬ ಕ್ಯೂಟ್ ಕಾಣ್ತದೆ ಹಾಕಿದರೆ. ಆ್ಯಂಡ್ ಫೋರ್ತ್ ಒನ್, ಇದರಲ್ಲಿ ನನಗೆ ತುಂಬ ಇಷ್ಟ ಅದು ಪಿಕಾಕ್ ಫೆದರ್ ಇದ್ದು ಸ್ವಲ್ಪ ಟಚ್ ಕೊಟ್ಟಿದ್ದಾರಲ್ಲ, ಅದು ನನಗೆ ತುಂಬ ಇಷ್ಟ ಆಯಿತು ಈ ಜುಮ್ಕದಲ್ಲಿ. ಸೊ ಯಾ. ಆ್ಯಂಡ್ ನೆಕ್ಸ್ಟ್ ಒನ್, ಇದಕ್ಕೆ ಜುಮ್ಕಾ ಹೇಳ್ತಾರಾ ಅಲ್ಲ ಏನು ಹೇಳ್ತಾರಂತ ನನಗೆ ಗೊತ್ತಿಲ್ಲ, ಆದರೆ ಫಸ್ಟು ಇದನ್ನು ನೋಡುವಾಗಲೇ, ನಾನು ಪರ್ಚೇಸ್ ಮಾಡುವಾಗಲೇ ನನಗೆ ಇದು ತುಂಬ ಇಷ್ಟ ಆಯಿತು. ಒಂಥರ ಡಿಫ್ರೆಂಟ್ ಉಂಟು ಇದು. ಆ್ಯಂಡ್ ಸಿಕ್ಸ್ ಒನ್, ಈ ಜುಮ್ಕಾ ಕೂಡ ತುಂಬ ಸಿಂಪಲ್, ಆದರೆ ಇದರಲ್ಲಿ ಸ್ವಲ್ಪ ಗ್ಲಾಸ್ ವರ್ಕ್ ಕೊಟ್ಟಿದ್ದಾರೆ ಅಷ್ಟೇ. ಆ್ಯಂಡ್ ಈ ಇಯರಿಂಗ್ ನನಗೆ ತುಂಬ ಇಷ್ಟ ಆಗಿ ನಾನು ತೊಗೊಂಡದ್ದು, ಯಾಕಂದರೆ ಇದು ತುಂಬ ಸ್ಮಾಲ್ ಇಯರಿಂಗ್, ಆದರೆ ನಾವು ಸಿಂಪಲ್ ಡ್ರೆಸ್ಸಿಗೆಲ್ಲ ವೇರ್ ಮಾಡುವಾಗ ತುಂಬ ಕ್ಯೂಟ್ ಕಾಣ್ತದೆ. ನೆಕ್ಸ್ಟ್ ಏತ್ ಒನ್, ಈ ಗೋಲ್ಡ್ ಕಲರ್ ಇಯರಿಂಗ್. ಈ ಗೋಲ್ಡ್ ಕಲರ್ ಇಯರಿಂಗನ್ನು ನಾವು ಯಾವ ಡ್ರೆಸ್ಗೆ ಕೂಡ ಮ್ಯಾಚ್ ಮಾಡ್ಬೋದು, ಒಂಥರ ಡಿಫ್ರೆಂಟ್ ಲುಕ್ ಕೊಡ್ತದೆ ನಮಗೆ. ಇದು ಕೂಡ ಗೋಲ್ಡ್ ಕಲರ್ ಇಯರಿಂಗೆ, ಆದರೆ ಇದರಲ್ಲಿ ಸ್ವಲ್ಪ ಮಿರರ್ ವರ್ಕ್ ಕೊಟ್ಟಿದ್ದಾರೆ ಅಷ್ಟೇ. ಆ್ಯಕ್ಚುಲಿ ನಾನು ಇಯರಿಂಗ್ ಪರ್ಚೇಸ್ ಮಾಡಲಿಕ್ಕೆ ಹೋಗುವಾಗ ತುಂಬ ಕ್ಯೂಟೆಸ್ಟ್ ಆಗಿರುವ ಇಯರಿಂಗ್ ಅಂತ ಫೀಲ್ ಆದದ್ದು ನನಗೆ ಈ ಇಯರಿಂಗ್ಗೆ. ಅಂದರೆ ಇದರಲ್ಲಿ ಕೆಳಗಡೆ ಅದು ಇದೆಲ್ಲ ಮಣಿಯೆಲ್ಲ ಕೊಟ್ಟಿದ್ದಾರಲ್ಲ, ಅದೊಂಥರ ಲೈಕ್ ಒಂದು ವೇರ್ ಮಾಡುವಾಗಲೂ ಒಂಥರ ಡಿಫ್ರೆಂಟಾಗಿ ಕಾಣ್ತದೆ, ಒಂಥರ ಅಟ್ರ್ಯಾಕ್ಟಿವ್ ಆಗಿ ಕಾಣ್ತದೆ ಈ ಇಯರಿಂಗ್. ಈ ಇಯರಿಂಗಲ್ಲಿ ಅಷ್ಟೇನು ಸ್ಪೆಷಲ್ ಇಲ್ಲ, ಯಾಕಂದರೆ ಇದನ್ನು ಈಗ ತುಂಬ ಜನ ಯೂಸ್ ಮಾಡ್ತಾರೆ, ಇಂಥದ್ದು ಟೈಪ್ ಇದು ಇಯರಿಂಗ್ ಎಲ್ಲ ವೆಸ್ಟರ್ನ್ ವೇರಿಗೆ. ಸೊ ಯಾ. ಆ್ಯಂಡ್ ಇದು ಕೂಡ ವೆಸ್ಟರ್ನ್ ಟೈಪ್ ಡ್ರೆಸ್ಸಿಗೆಲ್ಲ ಯೂಸ್ ಮಾಡ್ತಾರೆ. ಆದರೆ ಇದು ತೆಗೊಳ್ಳುವಾಗ ಹಾಕ್ತಾನೆ ಇಲ್ವಾ ಅಂತ ಗೊತ್ತಿರಲಿಲ್ಲ ನನಗೆ, ಆದರೂ ಕೂಡ ನಾನು ತೆಗೊಂಡೆ. ಅಂದರೆ ನೋಡಲಿಕ್ಕೆ ತುಂಬ ಕ್ಯೂಟ್ ಆಗಿತ್ತು, ಒಂಥರ ಡಿಫ್ರೆಂಟ್ ಟೈಪ್ ಆಗಿತ್ತು, ಹಾಗಾಗಿ ತೆಗೊಂಡೆ. ನಾನು ಇಲ್ಲಿ ತನಕ ವೇರೇ ಮಾಡಲಿಲ್ಲ ಇದನ್ನು, ಆದರೆ ನೋಡಲಿಕ್ಕೆ ತುಂಬ ಕ್ಯೂಟಾಗಿ ಉಂಟು ಇದು. ಆ್ಯಂಡ್ ನೆಕ್ಸ್ಟ್, ಈ ಇಯರಿಂಗನ್ನು ಕಾಮನ್ ಆಗಿ ನೀವು ತುಂಬ ಜನ ನೋಡಿರ್ತೀರ, ಯಾಕಂದರೆ ಇದನ್ನು ತುಂಬ ಜನರು ಯೂಸ್ ಮಾಡ್ತಾ ಇರ್ತಾರೆ. ಸೊ ಇದೊಂದು ಪಿಂಕ್ ಜುಮ್ಕಾ. ಯಾವುದಾದ್ರೂ ಡ್ರೆಸ್ಸಲ್ಲಿ ಪಿಂಕ್ ಕಾಂಬಿನೇಷನಲ್ಲಿ ಇದ್ದರೆ ಈ ಜುಮ್ಕವನ್ನು ವೇರ್ ಮಾಡಿದರೆ ಸ್ವಲ್ಪ ಗ್ರ್ಯಾಂಡ್ ಲುಕ್ ಕೊಡ್ತದೆ. ಸೊ ಇದೊಂದು ಪಿಂಕ್ ಕಲರ್ ಇಯರಿಂಗ್. ಪಾರ್ಟಿಗೆಲ್ಲ ಹೋಗುವಾಗ ಇದು ಇಯರಿಂಗನ್ನು ಹಾಕಿದರೆ ಸ್ವಲ್ಪ ಸ್ಟೈಲಿಶ್ ಲುಕ್ ಕೊಡ್ತದೆ. ಆ್ಯಂಡ್ ಲಾಸ್ಟ್ ಒನ್, ಈ ಬ್ಲ್ಯಾಕ್ ಇಯರಿಂಗ್. ಇದನ್ನು ನಾವು ಬ್ಲ್ಯಾಕ್ ಡ್ರೆಸ್ಗೆ ಕೂಡ ಮ್ಯಾಚ್ ಮಾಡ್ಬೋದು, ಹಾಗೆ ವೈಟ್ ಡ್ರೆಸ್ಗೆ ಕೂಡ ಮ್ಯಾಚ್ ಮಾಡ್ಬೋದು. ಹಾಗೆ ಇದನ್ನು ನಾನು ಪರ್ಚೇಸ್ ಮಾಡುವಾಗ ನಾನು ಅದರಲ್ಲಿ ವೈಟ್ ಆ್ಯಂಡ್ ಬ್ಲ್ಯಾಕ್ ಕಾಂಬಿನೇಷನ್ ಇದ್ದ ಕಾರಣ ನಾನು ತಗೊಂಡೆ. ಆ್ಯಂಡ್ ಅದು ಯೂಸ್ಫುಲ್. ಓಕೆ ಗೈಸ್, ನಾನು ಮಾಡಿದ ಈ ಇಯರಿಂಗ್ ಕಲೆಕ್ಷನ್ ವಿಡಿಯೋ ನಿಮಗೆ ಇಷ್ಟ ಆಯ್ತಂತ ಎನಿಸಿಕೊಳ್ತೇನೆ. ಇಷ್ಟ ಆಗಿದ್ದರೆ ನಿಮಗೆ ಇನ್ನಷ್ಟು ವೀಡಿಯೋಗೆ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಗೈಸ್, ಆ್ಯಂಡ್ ಸಪೋರ್ಟ್ ಮಾಡಿ.